ಮಂತ್ರಿ ಪದವಿಯ ಆಸೆಗಿರ್ಬೋದು ಅಥವಾ ಒಂದು ಸಮುದಾಯದ ನಾಯಕತ್ವವನ್ನು ನಾನು ಬೆಂಬಲಿಸ್ತಾ ಇದ್ದೇನೆ, ಈ ಜಿಲ್ಲೆಯಲ್ಲಿ ನಾನು ಪ್ರಬಲವಾಗಿ ಒಂದು ಸಮುದಾಯವನ್ನು ಪ್ರತಿನಿಧಿಸ್ತೇನೆ ಅಂತ ನಾನು ತೋರಿಸ್ಕೊಳ್ಳೋದಕ್ಕೋಸ್ಕರ ದೇವೇಗೌಡರ ಕುಟುಂಬದಲ್ಲಿ ಸಾವಿನ ಮನೆಯಲ್ಲಿ ಯಾವ ರೀತಿ ಸೂತಕದ ಛಾಯೆ ಇದೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಅದು ಭಾಳ ಅಕ್ಷಮ್ಯ ಅಪರಾಧ. ಇದಕ್ಕೆ ರಾಜಕೀಯ ಅವರ ಮುಂದಿನ ಜೀವನದಲ್ಲಿ ತಕ್ಕ ಪ್ರತಿಫಲವನ್ನು ಅವರು ಕೊಡ್ತಾರೆ, ಕೊಡಲೇಬೇಕಾಗತ್ತೆ. ಈ ಜಿಲ್ಲೆಯ ಜನತೆ ಯಾರನ್ನು ಸುಮ್ಮನೆ ಬಿಟ್ಟವರಲ್ಲ. ಎಂಥ ಘಟಾನುಘಟಿ ನಾಯಕರಿಗೂ ಸಹ ಇಲ್ಲಿ ಸೋಲನ್ನು ತೋರಿಸಿದ್ದಾರೆ, ಒತ್ಕಂಡು ಮೆರೆಸಿದ್ದಾರೆ, ಮುಖ್ಯಮಂತ್ರಿನೂ ಮಾಡಿದ್ದಾರೆ, ಕೆಳಗಾಕೂ ಇದ್ದಾರೆ. ಇಂಥ ಈ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಒಂದು ಶಬ್ದವನ್ನು ಸಮರ್ಥಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿನ್ನೆ ಒಬ್ಬರು ರಾಷ್ಟ್ರೀಯ ಪಕ್ಷದ ಜಿಲ್ಲಾಧ್ಯಕ್ಷರು, ಅವರು ಸಿಡಿ ಗಂಗಾಧರೋ ಸಿಗಡಿ ಗಂಗಾಧರೋ ಬುಡ್ಬುಡ್ಕೆ ಗಂಗಾಧರೋ ನಮಗೆ ಗೊತ್ತಿಲ್ಲ, ಏನು ಹಿಂಗಂತಾರೆ, ಈ ಮಾಧ್ಯಮದ ಮುಂದೆ ಕೂತ್ಕೊಂಡು ಹಿಂಗಂತಾರೆ. ತಮ್ಮದೇ ಸಹಪಾಠಿ ಬೇರೆ ಪಕ್ಷದ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಕೊಡಬೇಕಾದಂಥ ಒಂದು ಸಣ್ಣ ಗೌರವವನ್ನು ಸಲ್ಲಿಸ್ತೆ ಏ ರಮೇಶ, ಏ ಸುರೇಶ, ಮಿಸ್ಟರ್ ಅಂತೀಯನೋ ಚಲುವರಾಯಸ್ವಾಮಿನ, ಯಾರು ನಿನಗೆ ಪವರ್ ಕೊಟ್ಟದ್ದು? ಮಿಸ್ಟರ್ ಅಂದರೆ ಏನು ಹೇಳ್ತದೆ? ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ, ಆಂಗ್ಲ ಮಾಧ್ಯಮದಲ್ಲಿ ಮಿಸ್ಟರ್ ಅನ್ನೋ ಪದ ಏನು ಸೂಚಿಸ್ತದೆ? ಏ ಅಂತ ಹೇಳ್ತದ? ತಮ್ಮನ್ನೇ ನಾನು ಕೇಳಲಿಕ್ಕೆ ಬಯಸ್ತೇನೆ, ಶ್ರೀಯುತರು, ಶ್ರೀಮಾನರು ಅಂಥ ಪದವನ್ನು ಉಪಯೋಗಿಸಿ ಒಂದು ಖಂಡನೆ ಅಂತ ಮಾಡಿದಂಥ ರಮೇಶ್ ಅವ್ರ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತಾರೆ. ಚನ್ನಪಟ್ಟಣದಿಂದ ಬಂದಿದೆಯೇ? ಸೋನಿಯಾ ಗಾಂಧಿ ಅವರು ಬಳ್ಳಾರಿಯಿಂದ ಬಂದಿದ್ರಾ? ರಾಹುಲ್ ಗಾಂಧಿ ಅವರು ವಯನಾಡಲ್ಲಿದ್ರಾ? ಪ್ರಿಯಾಂಕಾ ಗಾಂಧಿ ಅವರು ವಯನಾಡಲ್ಲಿದ್ರಾ? ಈ ಮಂಡ್ಯ ಜಿಲ್ಲೆ ಪ್ರತಿನಿಧಿಸೋರು ನಾವು ರಾಜ್ಯವನ್ನು ಪ್ರತಿನಿಧಿಸಬೇಕಾಯ್ತೆ. ಹಂಗಾರೆ ಮಂಡ್ಯದವರೆಲ್ಲ ನೀವು ಮಂಡ್ಯದಲ್ಲೇ ಇರಬೇಕು, ಸರ್ಕಲ್ ಮಾಡ್ಕೋಬೇಕು ಅಂತ ಇದೆಯಾ? ಎಲ್ಲಾದರೂ ಇದೆಯಾ? ಒಂದು. ಎರಡನೇದಾಗಿ ಹೇಳ್ತಾರೆ, ಸೂತಕದ ಛಾಯೆ ಅಂದರೆ ಏನು? ಅವ್ರು ಕೊಟ್ಟ ಕ್ಲಾರಿಫಿಕೇಶನ್, ಸೂತಕದ ಛಾಯೆ ಅಂದ್ರೇನು? ಒಂದು ಹೆಣ್ಮಗಳು ಪ್ರಬುದ್ಧೆ ಆದರೆ ಕನ್ನಡದಲ್ಲಿ ಪ್ರಬುದ್ಧೆ, ಇಂಗ್ಲೀಷಲ್ಲಿ ಮೆಚ್ಯೂರ್ ಆದರೆ ಆ ಮನೆಯಲ್ಲಿ ಸೂತಕದ ಛಾಯೆ. ಒಂದು ಮನೆಯಲ್ಲಿ ಒಂದು ನವಜಾತ ಶಿಶು ಜನನ ಆದರೆ ಆ ಮನೆಯಲ್ಲಿ ಸೂತಕದ ಛಾಯೆ. ಆ ಪದವನ್ನೇ ಇಷ್ಟೊಂದು ಇವರು ಖಂಡನೆ ಮಾಡ್ಕೊಂಡು ರಾಜಕೀಯವಾಗಿ ವೈಭವೀಕರಿಸ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ನೆಲ್ಲ ದೃಶ್ಯ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಮನವಿ ಮಾಡ್ತೀನಿ, ಎಲ್ಲ ನಿಮ್ಮ ಮೊಬೈಲ್ಗಳಲ್ಲಿ ಶ್ರೀಯುತ ಚಲುವರಾಯಸ್ವಾಮಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಎಲ್ಲರ ಮೊಬೈಲು ಇದೆ, ಯೂಟ್ಯೂಬ್ನಲ್ಲಿದೆ. ಅವರು ನಿಖರವಾಗಿ ಹೇಳ್ತಾರೆ, ದೇವೇಗೌಡರ ಮನೆಯಲ್ಲಿ ಶಿವಕುಮಾರ್ ಅವರು CM ಆಗಿ ಘೋಷಣೆ ಆದ ನಂತರ ಯಾವ ರೀತಿ ಸಾವಿನ ಮನೆಯಲ್ಲಿ ಸೂತಕದ ಛಾಯೆ ಆವರಿಸ್ತದೆ ಆ ರೀತಿ ಆವರಿಸಿದೆಯಂತೆ. ತಾವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ. ಅದನ್ನು ಕ್ಲಾರಿಟಿ ಕೊಡೋಕೆ ಇವ್ರು ಕೊಡ್ತಾರೆ. ಒಂದು ಮನುಷ್ಯನಿಗೆ ಅಧಿಕಾರದ ಮದ ಏರಿದ್ರೆ ನಾನು ನಾಲ್ಗೆ ಕೆಡ್ತದೆ, ಅಧಿಕಾರ ನೆತ್ತಿಗೆ ಏರಿದ್ರೆ ನಾಲ್ಗೆ ಕೆಡ್ತದೆ ಅಂತ ನಾನು ತಿಳ್ಕೊಂಡಿದ್ದೆ. ಗಂಗಾಧರ್ ಅವ್ರಿಗೆ ನಾಲ್ಗೆ ಎಲ್ಲ, ಕಿವಿನೂ ಒಟ್ಟಾಗಿದೆ, ಕಣ್ಣು ಒಟ್ಟಾಗಿದೆ. ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿಸ್ಕೊಂಡದ್ದು. ಅವ್ರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದನ್ನು ಮರೆಮಾಚಲಿಕ್ಕೆ ಬಂದು ಪ್ರಬುದ್ಧತೆ, ಸೈದ್ಧಾಂತಿಕ, ಬುಡುಬುಡಿಕೆ, ದೊಂಬರಾಟ ಎಲ್ಲನೂ ಮಾತಾಡ್ತಾರೆ. ಏನು ನಡೀತಾ ಇದೆ ಇವತ್ತು ಮೈ ಶುಗರ್ ಕಾರ್ಖಾನೆಯಲ್ಲಿ? ಯಾಕೆ ಹೋರಾಟ ಸಮಿತಿ ಬೀದಿಗೆ ಬಂದಿದೆ? ನೀವೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಒಂದು ಸಂಸ್ಥೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂಥ ಒಂದು ಕನಸಿನ ಕೂಸು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ? ಯಾಕೆ ಜನ ಅದರ ವಿರುದ್ಧ ಬೀದಿಗೆ ಬರ್ತಾ ಇದ್ದಾರೆ? ಉತ್ತರ ಕೊಡಬೇಕಲ್ವ ಗಂಗಾಧರ್ ಅವರು? ಮತ್ತೆ ರಮೇಶ್ ಅವರು ಹಿನ್ನೆಲೆ ಕೇಳ್ತಾರೆ, ಇದೇ ಆನೆಕೆರೆಯಲ್ಲಿ ಬೀದಿಯಲ್ಲಿ ಹುಟ್ಟಿ, ಇದೇ ಬನ್ನೂರು ರೋಡಲ್ಲಿ ಸ್ಕೂಲಲ್ಲಿ ಓದಿ, ಗೀತಾ ಕಾನ್ವೆಂಟಲ್ಲಿ ಓದಿ, PUC ಇಲ್ಲೇ ಓದಿ, PS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ 32 ವರ್ಷದ ಸತತವಾಗಿ ಒಂದು ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ಅನುಭವಿಸಿ ಒಂದು ಪಕ್ಷದ ನಿಷ್ಠೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಈಗ ಆಯಿತು, ಅವರು ಚುನಾವಣೆ ನಿಲ್ಲಕ್ಕೆ ಹೋಗಲಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಚುನಾವಣೆ ನಿಲ್ಲೋದು,
ಚುನಾವಣೇತರ ರಾಜಕೀಯ ಮಾಡೋದು ಅವನ ವೈಯಕ್ತಿಕ ವಿಚಾರ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವನ ವೈಯಕ್ತಿಕ ವಿಚಾರ. ಈಗ ಸನ್ಮಾನ್ಯ ಡಿ ರಮೇಶ್ ಅವರೂ ಸಹ ಯಾವುದಾದ್ರೂ ಒಂದು ಗಂಜಿ ಕೇಂದ್ರದೆಲ್ಲಾದರೂ ಬಲವಂತವಾಗಿ ಅಧಿಕಾರಕ್ಕೆ ತಗೊಂಡು ಕಬ್ಬಣನೋ ಮರನೋ ಮಾರ್ಕೊಂಡಿದ್ರೆ ನಾನು ನಿಂತ್ಕೊತೀನಿ ಊರಿಗೆ ಮೊದಲಾಗಿ ಎಲೆಕ್ಷನ್ಗೆ ಅಂತ ಬರೋರೇನೋ. ಬಟ್ ಅವ್ರು ಆ ಕೆಲಸ ಮಾಡಲಿಲ್ಲ. ನಾನು ನೇರವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಗಂಗಾಧರ್ ಅವರು ಆಗಲಿ ಬೇರೆ ಕಾಂಗ್ರೆಸ್ನವರಾಗಲಿ ಏನು ಪದವನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ ಆ ಶಬ್ದಗಳನ್ನು ನಿಲ್ಲಿಸ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜನತಾದಳ ಜಾತ್ಯತೀತ ಪಕ್ಷದಿಂದ ಒಂದು ಉಗ್ರವಾದ ಹೋರಾಟವನ್ನು ನಾವು ಈ ಜಿಲ್ಲೆಯಲ್ಲಿ ಮಾಡಬೇಕಾಗತ್ತೆ ಅಂತ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ.